ಜಯರಾಮಣ್ಣವರು ಕೂಡ ಅವರ ಶಾಸಕರಾಗಿದ್ದಾಗ ಈಗ ಪುಸ್ತಕ ಕೂಡ ಕಾರ್ಯಕ್ರಮ ಕೂಡ ನಾನು ಬಂದಿದ್ದೆ. ಈ ಶಾಲೆಗೆ ಸಹಕಾರವನ್ನು ಮಾಡಬೇಕು ಅಂತ ಅವರ ಚರ್ಚೆಯನ್ನ ಮಾಡಿದ್ವಿ. ಅದಾದ ಮತ್ತೆ ಯಾರು ಬರಲಿಲ್ಲ, ನಾನು ಈ ಕಡೆ ಬಂದಿಲ್ಲ. ಬಹಳ ಸಂತೋಷ ಆಗ್ತದೆ. ಈ ದೆಸೆಯಿಂದ ಕೂಡ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಈ ಸ್ಕೂಲ್ನ ಡೆವಲಪ್ಮೆಂಟ್ ಮಾಡಬೇಕು, ಏನಾದ್ರು ತಿರುಗಬೇಕಾಗಿತ್ತು, ನಮ್ಮ ಶಾಲೆಗಳನ್ನ ತಿರುಗಿಕೊಳ್ಬೇಕು, ನಮ್ಮ ಊರನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಯಾವತ್ತೂ ನಾವು ಕಲ್ಪನೆಯನ್ನು ಮಾಡ್ತೀವಿ, ಅವತ್ತೇ ಈ ಒಂದು ಗ್ರಾಮದ ಉದ್ಧಾರ ಆಗುತ್ತೆ, ಈ ಸ್ಕೂಲ್ ಕೂಡ ಒಂದು ಉದ್ಧಾರ ಆಗುತ್ತೆ. ಸರ್ಕಾರ ಎಷ್ಟು ಕೊಡಬೇಕು ಅಷ್ಟು ಅನುದಾನ ಕೊಡುತ್ತೆ. ಮಿಕ್ಕಿ ಡೆವಲಪ್ಮೆಂಟು ಸ್ಥಳೀಯ ಶಾಸಕರುಗಳ, ಸ್ಥಳೀಯ ಎಂಪಿಗಳು, ರಾಜ್ಯಸಭಾ ಮೆಂಬರ್ಗಳು ಸುಮಾರು ಯಾರ್ಯಾರು ಡೆವಲಪ್ಗಳಿದ್ದಾರೆ ಎಲ್ಲವೂ ಸೇರಿಕೊಂಡು ಡೆವಲಪ್ಮೆಂಟ್ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕು. ನೀವು ಸೇರ್ಪಡೆಗೆ ಬರಬೇಕು. ಈ ಒಂದು ಶಾಲೆ 3 ವರ್ಷ ತುಂಬಿದೆ. ದಯಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನೆನಪು. ನಾವು ಹೋದಂತ ಒಂದು ಶಾಲೆ ಮತ್ತೆ ನಮ್ಮನ್ನ ಈ ಶಾಲೆಗೆ ಕರ್ಕೊಂಡು ಬಂದಿದೆ. ಅವಳಿಗ ವ್ಯವಸ್ಥೆ ಬೇರೆ ಇತ್ತು, ಇವತ್ತಿನ ಒಂದು ವ್ಯವಸ್ಥೆ ಒಂದು ಬೇರೆ ಇದೆ. ನಾನು ಓದಿದ 1973-74 ಅಂತ ಕಾಣ್ತಿದ್ದೆ. ಇಲ್ಲಿ ಮುಗಿಸಿ ಇಲ್ಲಿಂದ ಬೆಂಗಳೂರು ಕಡೆ ಶಿಕ್ಷಣಕ್ಕೆ ಹೋದೆ. ನಾನು ಯಾರ್ಯಾರು ಟೀಚರ್ಗಳು 1ನೇ ತರಗತಿಯಿಂದ ಇಲ್ಲಿ ತನಕ ಕೊಟ್ಟರು, ಇದೆಲ್ಲ ನೋಡಿದಾಗ ಯಾರು ಕೂಡ ಇಲ್ಲ. ಅನ್ಕೊಳ್ತಾರೆ ಒಳ್ಳೆಯದಾಗಬೇಕು. ಶಿವರಾಮ್ ಮಾಸ್ಟರ್ ಇದ್ದು ತಿಳ್ಕೊಂಡ್ಬಿಡ್ಬೇಕು. ಬ್ರಾಹ್ಮಣರಿಗೆ ಒಳ್ಳೆಯದಾಗಿ ಊರಿಗೆ ಹೆಸರು ತಗೊಂಡೆ ಅಂತ ಶಾಸಕರಾದ ಆದಾಗ ಕೂಡ ಇದ್ರು ಅವರು. ಆ ದೃಷ್ಟಿಯಿಂದ ನಾವೆಲ್ಲೇ ಮೇಲಕ್ಕೆ ಹೋದ್ರು ಕೂಡ ಈ ಊರನ್ನ ದೃಷ್ಟಿಯಿಂದ ಏನಾಗಬೇಕು ಕೂಡ ನಾನು ಪ್ರಾಮಾಣಿಕವಾಗಿ ಈ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಈ ಸ್ಕೂಲ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಊರಿನ ಹೆಮ್ಮೆಯ ಪುತ್ರ, ಬೆಂಗಳೂರು ಜಿಲ್ಲೆಯ ಶಾಸಕರಾದಂಥ ಸನ್ಮಾನ್ಯ ರಾಮಮೂರ್ತಿ ಅವರೇ, ಎಲ್ಲ ನಿವೃತ್ತ ಶಿಕ್ಷಕ ಸಮುದಾಯದ ಬಂಧುಗಳೇ,